ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಹಾಗೂ ಭಯಾನಕ ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀವಿ ನೋಡಿ. ಅದು ಬೇರೆ ಏನು ಅಲ್ಲ, ಅದು ಸಂಕೇಶ್ವರ ನಗರದ ಹೀರಾ ಸಕ್ಕರೆ ಕಾರ್ಖಾನೆಯ ಇಂಟ್ರೆಸ್ಟಿಂಗ್ ವಿಷಯ. ಹಾಗಾದ್ರೆ ಏನು ಆ ವಿಷಯ ಅನ್ನೋದನ್ನ ಇಂಚು ಇಂಚಾಗಿ ನಿಮ್ಮ ಮುಂದೆ ಹೇಳ್ತೀವಿ ಕೇಳಿ. ಸಂಕೇಶ್ವರ ನಗರದಲ್ಲಿ ಯಾರಾದ್ರೂ ಬಡ ಜನ ನೀರಿನ ಕರ ಅಥವಾ ಮನೆಯ ಕರ ತುಂಬುವುದಕ್ಕೆ ಸ್ವಲ್ಪ ತಡ ಮಾಡಿದ್ರೆ ಅಧಿಕಾರಿಗಳು ಬಡ ಜನರ ಮೇಲೆ ದರ್ಪ ಮೆರೆಯುತ್ತಾರೆ ಮತ್ತು ನಿಂತ ಜಾಗದಲ್ಲೇ ಅವರ ಕನೆಕ್ಷನ್ ಕಟ್ ಮಾಡ್ತಾರೆ. ಅದೇ ಯಾವುದಾದ್ರೂ ಒಬ್ಬ ಪ್ರಭಾವಿ ವ್ಯಕ್ತಿಯ ಮನೆ ಮುಂದೆ ಹೋದ್ರೆ ಇದೇ ಅಧಿಕಾರಿಗಳು ಬಾಲ ಮುಚ್ಚಿ ನಿಲ್ಲುತ್ತಾರೆ. ಅರೆ ಏನಿದು ವಿಷಯ ಅಂತೀರಾ? ಈಗ ಹೇಳ್ತೀವಿ ನೋಡಿ. ಮೊನ್ನೆ ನಡೆದ ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಹಲವಾರು ಅಭಿವೃದ್ಧಿಗಳ ಚರ್ಚೆ ನಡೆದಿದ್ದಾವೆ. ಅದರಲ್ಲಿ ಗಂಭೀರ ಚರ್ಚೆ ಏನಪ್ಪಾ ಅಂದ್ರೆ ಅದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯು 12 ಕೋಟಿ ಕರ ತುಂಬುವ ಬಗ್ಗೆ. ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಪ್ರವೀಣ್ ನೇಸರಿ ಮಾತನಾಡಿ, ಸರ್, ಅವರ ಮೇಲೆ ನೀವೇನು ಮಾಯೆ ಕಾಯುತ್ತಿದ್ದೀರಾ? ಇವತ್ತಿನವರೆಗೆ ನೋಟಿಸ್ ನೀಡಿದಾಗ ಏನು ಪ್ರಯೋಜನ ಆಯ್ತಾ ಅಂತ ಕೆಂಡ ಕಾರಿದ್ದಾರೆ. ಅಷ್ಟೇ ಅಲ್ಲ, ವಿರೋಧಿ ಪಕ್ಷದ ಸದಸ್ಯರು ಆಗಿರುವಂತಹ ಮಹೇಶ್ ಹಟ್ಟಿಹೊಳಿ ಮತ್ತು ದಿಲೀಪ ಹೊಸ್ಮನಿ ಅವರು ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಅವರಿಗೆ, ಸರ್, ಹೀರಾ ಶುಗರ್ ಸಕ್ಕರೆ ಕಾರ್ಖಾನೆ ಜೊತೆಗೆ ನಿಮ್ಮದು ಏನಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಒಂದು ವೇಳೆ ಇದ್ರೆ ಓಪನ್ ಆಗಿ ಹೇಳ್ಬಿಡಿ ಸರ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದು ಕೋರ್ಟ್ ನಲ್ಲಿ ಕೇಸ್ ಇದೆ ಸರ್, ಅದಕ್ಕಾಗಿ ಟ್ಯಾಕ್ಸ್ ತುಂಬಿಲ್ಲ ಅಂತ ಪುರಸಭೆ ಮುಖ್ಯಾಧಿಕಾರಿ ಹೇಳ್ತಾರೆ. ಈಗಾಗಲೇ 2002-3 ಒಳಗ ಒಂದು ತರ ಮಾಡಿದಾರು ARP ಪ್ರಕಾರ ತುಂಬಬೇಕಂತೇಳಿ. ಆದ್ರೆ 2020 ಒಳಗೆ SS ಬಂದಿರೋತ್ರ ಆ SS ಪ್ರಕಾರ ತುಂಬಿರಂಗಿಲ್ಲ. ಆಮೇಲೆ 2018 ಪ್ರಕಾರ ARP ಪ್ರಕಾರ ತುಂಬಿದಾರ. 2018ರಲ್ಲಿ ಸದನ ಸಮಿತಿದ ಒಂದು ಆರ್ಡರ್ ಆಗೈತ್ರಿ. ಅದ ಸದನ ಸಮಿತಿ ಒಳಗೆ ರನ್ನಿಂಗ್ ಅದ ಕೇಸ. ಅವ್ರದ್ದು ಹೇಳ್ತೀನಿ, ನಾವು ಪ್ರತಿ ವರ್ಷ ಡಿಮ್ಯಾಂಡ್ ಇಟ್ಸ್ಕೊಟ್ಟು SS ಪ್ರಕಾರ ಸುಮಾರು 12 ಕೋಟಿ ರೂಪಾಯಿ ಆಗಿರ್ಬೇಕು ಇವತ್ತಿನವರೆಗೂ. ಅದು ಸರ್ 2018 7.5 ಕೋಟಿ ರೂಪಾಯಿ ಆಗೈತೆ ಸರ್. ನಮ್ಮ ವಾಟರ್ ರಿಸೈಕ್ಲಿಂಗ್ 3 ಎಕರೆನೋ 4 ಎಕರೆ ಜಾಗ ಕೊಡ್ತಾನಂದ್ರು. ಅದು ನಮಗೆ ಮೋಸ ಮಾಡಿ ನಮಗೆ ಮೋಸ ಮಾಡಿ ಇನ್ನೂರಿಗೆ ಜಾಗ ಕೊಟ್ಟಿದಾರೇನ? ನೀವು ಅಲ್ಲಿವರೆಗೆ ಅವ್ರನ್ನ ಬಿಟ್ರಿ ಕೊಟ್ಟಿದಾರೇನ್ರಿ? ಅಮರನ ಇದ್ರಲ್ರಿ ಅವಾಗ 3 ರಿಂದ 4 ಎಕರೆ ಜಾಗ ನಮ್ಮ ವಾಟರ್ ರಿಸೈಕ್ಲಿಂಗ್ ಕೊಡ್ತಾನಂದ್ರು. ಕೊಟ್ರಿ ನಾ ಹೆಂಗ್ರಿ ಹಂಗ ನಮ್ಮ ಇದ್ರಿಲ್ಲ ವಾಟರ್ ಸೈಕಲ್ ಕೊಟ್ರು. ಪ್ರತಿ ವರ್ಷ ಸದನ ಸಮಿತಿ ಒಂದೇನು ನಿರ್ದೇಶನ ಪ್ರಕಾರ 7.5 ಕೋಟಿ ರೂಪಾಯಿ ಇರುತ್ತೆ. ಅಲ್ಲಿಂದ ಇಲ್ಲಿವರೆಗೆ ವಿಷಯ ಸುಮಾರು 12 ಕೋಟಿ ರೂಪಾಯಿ ಆಕೈತದ. ಆ ಪ್ರಕಾರ ನಾವು ಈಗ ಅದನ್ನು ಮತ್ತೆ ಈ ವರ್ಷನೂ ಡಿಮ್ಯಾಂಡ್ ನೋಟಿಸ್ ಕಳಿಸ್ತೀವಿ.
ಕಳಿಸ್ಕೊಂಡು ಅವ್ರಿಗೆ ನಮ್ಮ ಸರಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಪುರಸಭೆ ಈಗಾಗಲೇ 10/9/2024 ಒಳಗೆ ಒಂದು ನಮ್ಮ ಪುರಸಭೆ ಕಾಯ್ದೆ ಟ್ಯಾಕ್ಸ್ ಬಗ್ಗೆ ಒಂದು ಕಾಯ್ದೆ ಅಮೆಂಡ್ಮೆಂಟ್ ಆಗಿರುತ್ತೆ. ಆ ಪ್ರಕಾರ ಸೆಕ್ಷನ್ 142 ಪ್ರಕಾರ ಅದನ್ನು 142 ಪ್ರಕಾರ ಕ್ರಮ ಜರುಗಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಲಾಧಿಕಾರಿಗಳು ಪರ್ಮಿಷನ್ ತಗೊಂಡು ಕ್ರಮ ಜರುಗಿಸ್ತಾರೆ. ಏನೇ ಇರಲಿ, ಸಂಕೇಶ್ವರ ಪುರಸಭೆ ಆಡಳಿತವನ್ನ ಗಮನಿಸಿದ ಸಾರ್ವಜನಿಕರು ಛೀತು ಅಂತ ಛೀಮಾರಿ ಹಾಕ್ತಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.